वास्तव न्यूज में स्वागत है आपका। मैं सरदार। विजयपुर में आज आम आदमी पार्टी के पदाधिकारियों ने अमित शाह पर एक आरोप किया है ताकि संसद में बाबा साहेब अम्बेडकर के लिए कुछ कहा। अब ये दरअसल गलत है। बाबा साहब भीमराव अम्बेडकर के बारे में ऐसा क्या कहा अमित शाह ने संसद में, जो आज आम आदमी पार्टी वहां पर एक मेमोरेंडम देती है ताकि वहां पर उन पर कानून कार्रवाई करे और उन पर एक्शन ले। बहुत सारे ऐसे ही मेमोरेंडम हो जाते हैं ताकि कुछ न कुछ वजह से कानून कार्रवाई की हो जाती है, कुछ अनाप शनाप बोलने से हो जाता है। आखिर पूरी संसद में ऐसी कौन सी बात कही जो अमित शाह ने, जो वहां पर बाबा साहब अम्बेडकर के लिए कहा। अब यहाँ पर आम आदमी पार्टी ने जिला अधिकारी के नेतृत्व में आप वहां पर भारत देश के हमारे प्रधानमंत्री को एक पत्र लिखते हैं ताकि उन पर कानून कार्रवाई करे या उन पर एक्शन ले, या पर किस तरीके से उन पर कानून कार्रवाई करे। अब तो हमारे भारत देश के अनमोल रतन बाबा साहब भीमराव अम्बेडकर एक महान नायक कहा गया है, मगर उन्होंने जब भी लड़े हैं अपने भारत देश के लिए, अपनों के लिए लड़े हैं। जब संविधान भी लिखा है तो हमारे भारत देश के लिए लिखा है, अपनों के लिए लिखा है। मगर आजकल सियासती मामले में ऐसा हो गया है, हर कोई लीडरों की जुबान पर अब तो बाबा साहब अम्बेडकर के नाम ही लेकर कुछ कह देते हैं और उनके संविधान पर लिखा हुआ है उस पर कुछ कह देते हैं। अब सियासती का मामला जो यहाँ पर चलने लग गया है ताकि बाबा साहब भीमराव अम्बेडकर का नाम पर। अब उसी तरह अब तो यहाँ पर आम आदमी पार्टी के यहाँ पर पदाधिकारियों ने एक मेमोरेंडम तो दे दिए हैं, मगर ऐसी कौन सी बात है जो पूरी अब तक इस भारत देश में ही नहीं मालूम हो गया। मगर अब तो कुछ थोड़ा सा वीडियो उनका कट हो गया है, मगर कह देते ये है, अगर इतने बार अगर भगवान का नाम ले देते तो आप शायद कुछ बोल दिए, मगर आप उस पर एक मुद्दा बन गया। आम आदमी पार्टी उस पर आरोप किया और एक जिला अधिकारी को एक मेमोरेंडम भी दे दिया। आइए देखेंगे एक रिपोर्ट में। ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಅಮಿತ್ ಶಾಗೆ ಧಿಕ್ಕಾರ, ಬಿಜೆಪಿ ಮುಖಂಡರಿಗೆ ಧಿಕ್ಕಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಅವಹೇಳನಕಾರಿ ಭಾಷಣ ನೀಡಿದ ಅಮಿತ್ ಶಾ ಅವರಿಗೆ ಧಿಕ್ಕಾರ, ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಅಮಿತ್ ಶಾ ಸಮರ್ಥನೆಗೆ ಬಂದ ಪ್ರಧಾನಮಂತ್ರಿ ಮೋದಿ ಅವರಿಗೆ ಧಿಕ್ಕಾರ, ಬಿಜೆಪಿ ನಾಯಕರಿಗೆ ಧಿಕ್ಕಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜಯವಾಗಲಿ, ಆಮ್ ಆದ್ಮಿ ಪಕ್ಷಕ್ಕೆ ಜಯವಾಗಲಿ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್, ವಂದೇ ಮಾತರಂ, ವಂದೇ ಮಾತರಂ. ಗೃಹ ಸಚಿವ ಅಮಿತ್ ಶಾ ಅವರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಭಾಷಣ ಖಂಡಿಸಿ ಆಮ್ ಆದ್ಮಿ ಪಕ್ಷದ ವಿಜಯಪುರ ಜಿಲ್ಲಾಧ್ಯಕ್ಷರು ಮಂಗಳವಾರ ಸಂಸತ್ತಿನ ರಾಜ್ಯಸಭೆಯಲ್ಲಿ ರಾಷ್ಟ್ರದ ಗೃಹ ಸಚಿವ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದ ಅವಹೇಳನಕಾರಿ ಭಾಷಣ ಅತ್ಯಂತ ಖಂಡನೀಯ. ದೇಶದ 145 ಕೋಟಿ ರಾಷ್ಟ್ರ ಜನತೆ ಇದನ್ನು ಎಂದಿಗೂ ಶ್ರಮಿಸುವುದಿಲ್ಲ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗೆಗಿನ ಬಿಜೆಪಿ ಪಕ್ಷದ ಅಂತರಂಗದ ಅಭಿಪ್ರಾಯವನ್ನು ಬಹಿರಂಗವಾಗಿ ಧೈರ್ಯದಿಂದ ದೇಶದ ಮುಂದೆ ತೆರೆದಿಟ್ಟು ತಮ್ಮ ಮನಸ್ಥಿತಿಯನ್ನು ತೋರಿಸಿಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅವರು ಕೊಟ್ಟ ಸಂವಿಧಾನದ ಅಡಿಯಲ್ಲಿಯೇ ಕಾರ್ಯನಿರ್ವಹಿಸುತ್ತಿರುವ ಸಂಸತ್ತಿನಲ್ಲಿ ನಿಂತು ಅವರ ಸ್ಮರಣೆಯನ್ನು ಈ ಥರ ಅವಹೇಳನ ಭಾಷಣ ಅವರ ಮನಸ್ಥಿತಿ ತೋರಿಸಿಕೊಡುತ್ತದೆ. ಬಾಬಾ ಸಾಹೇಬರ ಬಗ್ಗೆ ಅಪಾರ ಅಭಿಮಾನ ಇದೆ, ಗೌರವ ಇದೆ. ನನ್ನ ಮಾತುಗಳನ್ನು ತಿರುಚಲಾಗಿದೆ ಎಂದೆಲ್ಲ ಸ್ಪಷ್ಟೀಕರಣ ಕೊಟ್ಟು ಆತ್ಮವಂಚನೆ ಮಾಡಿಕೊಳ್ಳಬೇಡಿ, ಅದನ್ನು ಸಮರ್ಥಿಸಿಕೊಂಡು ದೇಶದ ಜನರನ್ನು ಎದುರಿಸಿ ಎಂದು ನಾವು ಒತ್ತಾಯಿಸ್ತಾ ಇದ್ದೀವಿ. ಅಂಬೇಡ್ಕರ್ ಅವರ ಬರೆದ ಸಂವಿಧಾನದಿಂದಲೇ ಅಮಿತ್ ಶಾ ಅವರು ಸಂಸದರಾಗಿದ್ದಾರೆ, ಗೃಹ ಮಂತ್ರಿಯಾಗಿದ್ದಾರೆ. ಅದೇ ಥರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಪ್ರಧಾನಮಂತ್ರಿ ಆಗಿದ್ದಾರೆ. ಸಂವಿಧಾನ ಇಲ್ಲ ಅಂದಿದ್ರೆ ಅಮಿತ್ ಶಾ ಅವರು ಗುಜರಾತ್ನಲ್ಲಿ ಗುಜರಿ ವ್ಯಾಪಾರ ಮಾಡಿಕೊಂಡು ಇರಬೇಕಾಗಿತ್ತು. ಅದೇ ರೀತಿಯಲ್ಲಿ ಮೋದಿ ಅವರು ಕೂಡ ಗುಜರಾತ್ನಲ್ಲಿ ಯಾವುದೋ ಒಂದು ರೈಲ್ವೆ ಸ್ಟೇಷನಲ್ಲಿ ಚಹಾ ಮಾರ್ಕೊಂಡು ಇರಬೇಕಾಗಿತ್ತು ಅಂತ ಜೀವನ ನಡೆಸಬಹುದಾಗಿತ್ತು. ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಿಂದಲೇ ಅವರು ಸಂಸತ್ತಿನಲ್ಲಿ ಗೃಹ ಸಚಿವರಾಗಿದ್ದಾರೆ ಅಮಿತ್ ಶಾ ಅವರು. ಅದೇ ರೀತಿಯಲ್ಲಿ ಸಂವಿಧಾನದಿಂದಲೇ ಪ್ರಧಾನಮಂತ್ರಿ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಸೊ ಬಿಜೆಪಿಗೆ ಸಾಥ್ ಕೊಟ್ಟಂತ JDU ಪಕ್ಷ ಮತ್ತು TDP ಪಕ್ಷಗಳು ಈ ಒಂದು ಅವಹೇಳನಕಾರಿ ಭಾಷಣದಿಂದ ಇದನ್ನು ಸಮರ್ಥಿಸಿಕೊಳ್ಳುತ್ತಾರೋ ಅಥವಾ ಇದನ್ನು ಖಂಡಿಸ್ತಾರೋ ಅವರು ಸ್ಪಷ್ಟನೆ ಕೊಡಬೇಕಾಗಿದೆ. ಪಕ್ಷಗಳು
ಇವರ ಹೇಳಿಕೆ ಸಮರ್ಥಿಸಿಕೊಳ್ಳುತ್ತಾರೆಯೇ ಎಂಬುದನ್ನು ಸ್ಪಷ್ಟನೆ ಕೊಡಬೇಕಾಗಿದೆ. ಅಮಿತ್ ಶಾ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಕೂಡಲೇ ಕ್ಯಾಬಿನೆಟ್ದಿಂದ ಹೊರಹಾಕಬೇಕು ಹಾಗೂ ಜೊತೆಗೆ ಅವರ ರಾಜೀನಾಮೆ ಕೂಡ ತಾವು ಪಡೆಯಬೇಕೆಂದು ಜಿಲ್ಲಾಧಿಕಾರಿ ಮೂಲಕ ನಾವು ಇವತ್ತು ಪ್ರಧಾನಮಂತ್ರಿಯವರಿಗೆ ಒಂದು ರಿಕ್ವೆಸ್ಟನ್ನು ಮಾಡ್ಕೋತಾ ಇದ್ದೀವಿ. ದೇಶದ 145 ಕೋಟಿ ಕೋಟ್ಯಾಂತರ ಭಾರತೀಯರಿಗೆ ಅಂಬೇಡ್ಕರ್ ಅವರು ದೈವ ಸಮಾನರೆಂದು ಪೂಜ್ಯ ಭಾವನೆಯಿಂದ ಅವರ ಆದರ್ಶಗಳನ್ನು ಪಾಲಿಸಿಕೊಂಡು ಸಂವಿಧಾನ ಉಳಿಗಾಗಿ ಆದರ್ಶ ಬದುಕನ್ನು ನಡೆಸುತ್ತಿರುವ ಭಾರತೀಯರಿಗೆ ಅಮಿತ್ ಶಾ ಅವರ ಸಂಸತ್ತಿನ ಈ ಅವಹೇಳನಕಾರಿ ಭಾಷಣ ಯಾವುದೇ ನಾಗರಿಕ ಸಮಾಜ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅವರ ಅಂತರಾಳದಲ್ಲಿ ಅಂಬೇಡ್ಕರ್ ಅವರ ಬಗೆಗಿನ ಅಸಮ್ಮತಿ ಇಂದಿನ ಅವರ ಭಾಷಣದಲ್ಲಿ ಸ್ಪಷ್ಟವಾಗಿ ಅನಾವರಣಗೊಂಡಿದೆ. ಕೂಡಲೇ ಕೇಂದ್ರದ ಗೃಹ ಸಚಿವರು ದೇಶದ ಜನತೆಗೆ ಕ್ಷಮೆ ಯಾಚಿಸಬೇಕು ಹಾಗೂ ರಾಜೀನಾಮೆ ಕೊಟ್ಟು ತೊಲಗಬೇಕು ಎಂದು ನಾವು ಆಮ್ ಆದ್ಮಿ ಪಕ್ಷದ ಭಾರತೀಯರಿಗೆ ಅಂಬೇಡ್ಕರ್ ಅವರು ದೈವ ಸಮಾನರೆಂದು ಪೂಜ್ಯ ಭಾವನೆಯಿಂದ ಅವರ ಆದರ್ಶಗಳನ್ನು ಪಾಲಿಸಿಕೊಂಡು ಸಂವಿಧಾನ ಉಳಿಗಾಗಿ ಆದರ್ಶ ಬದುಕನ್ನು ನಡೆಸುತ್ತಿರುವ ಭಾರತೀಯರಿಗೆ ಅಮಿತ್ ಶಾ ಅವರ ಸಂಸತ್ತಿನ ಈ ಅವಹೇಳನಕಾರಿ ಭಾಷಣ ಯಾವುದೇ ನಾಗರಿಕ ಸಮಾಜ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅವರ ಅಂತರಾಳದಲ್ಲಿ ಅಂಬೇಡ್ಕರ್ ಅವರ ಬಗೆಗಿನ ಅಸಮ್ಮತಿ ಇಂದಿನ ಅವರ ಭಾಷಣದಲ್ಲಿ ಸ್ಪಷ್ಟವಾಗಿ ಅನಾವರಣಗೊಂಡಿದೆ. ಕೂಡಲೇ ಕೇಂದ್ರದ ಗೃಹ ಸಚಿವರಾದ ಅಮಿತ್ ಶಾ ಅವರನ್ನು ರಾಜೀನಾಮೆ ಕೊಟ್ಟು ತೊಲಗಬೇಕೆಂದು ಆಮ್ ಆದ್ಮಿ ಪಕ್ಷ ವಿಜಯಪುರ ಘಟಕ ಆಗ್ರಹಿಸುತ್ತದೆ. ಇವತ್ತು ಆಮ್ ಆದ್ಮಿ ಪಕ್ಷ ವಿಜಯಪುರ ಘಟಕದಿಂದ DC ಕಚೇರಿಯಲ್ಲಿ ಇವತ್ತು ಪ್ರಧಾನಮಂತ್ರಿಯವರಿಗೆ ಜಿಲ್ಲಾಧಿಕಾರಿ ಮೂಲಕ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಇದರ ವಿಷಯ ಮಂಗಳವಾರ ಸಂಸತ್ತಿನ ರಾಜ್ಯಸಭೆಯಲ್ಲಿ ಗೃಹ ಸಚಿವರಾದ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಒಂದು ಅವಹೇಳನಕಾರಿ ಒಂದು ಭಾಷಣವನ್ನು ಮಾಡಿದ್ದಾರೆ. ಈ ಒಂದು ಭಾಷಣ ಎಲ್ಲ ನಮ್ಮ 145 ಕೋಟಿ ದೇಶದ ಜನತೆಗೆ ಒಂದು ಅವಮಾನ ಮಾಡದಂತಿದೆ. ಅದ್ರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವೂ ಕೂಡ ಒಂದು ಅವಮಾನವಾಗಿದೆ. ಸಂಸತ್ನಲ್ಲಿ ನಿಂತ್ಕೊಂಡು ಸಂವಿಧಾನದ ಅಡಿಯಲ್ಲಿ ನಿಂತ್ಕೊಂಡು ಅಮಿತ್ ಶಾ ಅವರು ಯಾವುದೇ ಒಂದು ಪ್ರತಿಭಟನೆ ಮಾಡಿದ್ರೆ ಎಲ್ಲರೂ ಅಂಬೇಡ್ಕರ್ 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 ಅಂಥೇಳಿ ಫ್ಯಾಷನ್ ಮಾಡ್ಕೊತಾ ಬರ್ತಾರೆ. ಅಂಬೇಡ್ಕರ್ ಅವ್ರ ಹೆಸರು ಇಷ್ಟು ಸಲ ಹೇಳುವ ಬದಲು ನೀವು ದೇವರ ಹೆಸರು ಹೇಳಿದರೆ ಇಷ್ಟೊತ್ತಿಗೆ ನಿಮಗೆ 7 ಜನ್ಮದ ಒಂದು ಸ್ವರ್ಗದಲ್ಲಿ ನಿಮಗೆ ಜಾಗ ಸಿಗ್ತಿತ್ತು ಅಂತ ಹೇಳ್ತಾರೆ. ಸೊ ಹೀಗಾದರೆ ನಾವು ಅಂಬೇಡ್ಕರ್ ಅವ್ರ ಫೋಟೋ ಹಿಡ್ಕೊಂಡು ಅಂಬೇಡ್ಕರ್ ಅವರು ನೆನೆಸ್ಕೊಂಡು ನಾವು ಪ್ರತಿಭಟನೆ ಮಾಡಿದ್ರೆ ಇವರಿಗೆ ಒಂದು ಖುಷಿ ವಿಚಾರ. ಅಂದರೆ ಇಲ್ಲಿ ಅಂಬೇಡ್ಕರ್ ಅವ್ರನ್ನ ಯಾರು ನೆನೆಸಬಾರ್ದು ಅಂತ ಹೇಳಿ ಅವರು ತಮ್ಮ ಮಾತನ್ನು ಹೇಳ್ತಿದ್ದಾರೆ. ತಮ್ಮ ಭಾಷಣದಲ್ಲಿ ಅವರು ಅಂಬೇಡ್ಕರ್ ಅವ್ರ ವಿರುದ್ಧ ಈ ಒಂದು ಹೇಳಿಕೆಯನ್ನು ಆಮ್ ಆದ್ಮಿ ಪಕ್ಷ ವಿಜಯಪುರ ಘಟಕ ಅತ್ಯಂತ ಖಂಡನೀಯ ಅಂಥೇಳಿ ನಾವು ಹೇಳ್ತಾ ಇದ್ದೀವಿ. ಹೀಗಾಗಿ ಸಂಸತ್ತಿನಲ್ಲಿ ನಿಂತ್ಕೊಂಡು ಅವರಿಗೆ ಗೃಹ ಸಚಿವರಾದಂಥ ಅಮಿತ್ ಶಾ ಅವರಿಗೆ MLA ಆಗಿದ್ದರು, ಸಂಸದರಾಗಿದ್ದಾರೆ. ಇದನ್ನು ಅವಕಾಶ ಮಾಡಿಕೊಟ್ಟಿದ್ದು ಬಾಬಾ ಸಾಹೇಬ್ ಬರೆದಂಥ ಸಂವಿಧಾನ ಅಡಿಯಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿಲ್ಲ ಅಂದಿದ್ರೆ ಯಾರೂ ನಾವಿಲ್ಲಿ ದೇಶದಲ್ಲಿ ಆರಾಮಾಗಿ 4 ಹೊತ್ತು 3 ಹೊತ್ತು ಊಟ ಮಾಡ್ತಾ ಇರಲಿಲ್ಲ. ಸೊ ಹೀಗಾಗಿ ಅಂಬೇಡ್ಕರ್ ಅವ್ರ ವಿರುದ್ಧ ಹೇಳಿಕೆ ಇಡೀ ಆಮ್ ಆದ್ಮಿ ಪಕ್ಷ ಅಷ್ಟೇ ಅಲ್ಲ, ಎಲ್ಲ ಪಕ್ಷದವರು ಇದನ್ನು ವಿರೋಧಿಸಿದ್ದಾರೆ. ಇಂಥ ಹೇಳಿಕೆಯನ್ನು ಕೊಟ್ಟ ಅಮಿತ್ ಶಾ ಅವರು ಕೂಡಲೇ ನರೇಂದ್ರ ಮೋದಿ ಅವರನ್ನು ಕೂಡಲೇ ಕ್ಯಾಬಿನೆಟ್ನಿಂದ ವಜಾಗೊಳಿಸಬೇಕು. ಅದೇ ರೀತಿಯಲ್ಲಿ ಅವರನ್ನು ಗೃಹ ಮಂತ್ರಿ ಸಚಿವಾಲಯದಿಂದ ಹೊರಗೆ ಹಾಕಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ನೋಡಿ, ಅಮಿತ್ ಶಾ ಅವರಾಗಲಿ BJP ಅವರಾಗಲಿ RS ಅವರಾಗಲಿ ಎಂದು ಇವರು ಸಂವಿಧಾನ ಬೇಕಂದವರಲ್ಲ. ಯಾವತ್ತು ಇವರು ಮನುಸ್ಮೃತಿ, ಅವ್ರದ್ದೇ ಆದಂಥ ಒಂದು ಸಂವಿಧಾನ ಮನುಸ್ಮೃತಿ, ಅದನ್ನು ಹೆಂಗರೆ ಮಾಡಿ ಅಳವಡಿಸಬೇಕು ಭಾರತ ದೇಶದಲ್ಲಿ ಅಂತೇಳಿ 10 ವರ್ಷದಿಂದ ಒಂದು ಹುನ್ನಾರ ಮಾಡ್ತಾ ಬರ್ತಾನೇ ಇದ್ದಾರೆ. BJP ಅವರ ಹೇಳಿಕೆಯಲ್ಲಿ ನೋಡ್ತಾ ಇರಬೇಕು, ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂಥೇಳಿ ಸುಮಾರು ಜನ ಒಂದು BJPದವರು ಹೇಳಿಕೆಯನ್ನು ಕೊಟ್ಟಿದ್ದರು. ಅನಂತಕುಮಾರ್ ಹೆಗಡೆ ಅವರು ಸುಮಾರು ಸಲ ಕೊಟ್ಟಿದ್ದಾರೆ, ಯೋಗೀಜಿ ಅವರು ಕೊಟ್ಟಿದ್ದಾರೆ. ಸೊ ಇವಾಗ ಇವರು ಅಮಿತ್ ಶಾ ಅವರು ಅತ್ಯಂತ ಒಂದು ದೊಡ್ಡ ಹುದ್ದೆಯಲ್ಲಿ ಇದ್ದುಕೊಂಡು ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಈ ಒಂದು ಹೇಳಿಕೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಇದನ್ನು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಅವರು ಮಂಗಳವಾರ ಹೇಳಿಕೆ ಕೊಟ್ಟ ಮೇಲೆ ನೆನ್ನೆ ಪ್ರಧಾನಮಂತ್ರಿ ಮೋದಿ ಅವರು ಒಂದು ಟ್ವೀಟನ್ನು ಮಾಡಿದ್ದಾರೆ. ಆ ಒಂದು ಟ್ವೀಟಲ್ಲಿ
ಅಮಿತ್ ಶಾ ಅವ್ರನ್ನ ಸಮರ್ಥನೆ ಒಂದು ಮಾಡ್ತಿದ್ದಾರೆ. ಕಾಂಗ್ರೆಸ್ ಅವರಿಗೆ ಒಂದು ಬಯ್ಯು ಬರದಲ್ಲಿ ಅಂಬೇಡ್ಕರ್ ಅವರನ್ನು ಅವಮಾನಿಸಿದ್ದಾರೆ. ಒಂದು ದೇಶದ ಪ್ರಧಾನಮಂತ್ರಿ ಆಗಿ, ಒಂದು ದೇಶ ಗೃಹ ಸಚಿವರಾಗಿ ಸಂವಿಧಾನ ಮೇಲೆ ಇವರು ಪ್ರಮಾಣ ವಚನ ತಗೊಂಡಿದ್ದಾರೆ. ಆದರೂ ಸಹಿತ ಇವರಿಗೆ ಅಂಬೇಡ್ಕರ್ ಇವರಿಗೆ ಇಷ್ಟ ಇಲ್ಲ, ಇವರಿಗೆ ಸಾವರ್ಕರ್ ಇಷ್ಟ ಅಂತ. ಇವರಿಗೆ ಆ ಸಂವಿಧಾನ ಬರೆದಂಥ ಇವರಿಗೆ ಅಂಬೇಡ್ಕರ್ ಬೇಕಾಗಿಲ್ಲ. ಇವರಿಗೆ ಮನುಸ್ಮೃತಿ ಬೇಕು, ಸಾವರ್ಕರ್ ಬೇಕು. ಇವಾಗ ಸಂವಿಧಾನ ಜೇಕರ್ತೆ ಇದ್ದಿದ್ದಿಲ್ಲ ಅಂದಿದ್ರೆ ಅಮಿತ್ ಶಾ ಅವರು ಗುಜರಾತ್ನಲ್ಲಿ ಯಾವುದೋ ಒಂದು ಗುಜರಿ ವ್ಯಾಪಾರ ಮಾಡ್ಕೊಂಡು ಕೂತ್ಕೊಡ್ತಾ ಇರ್ಬೋದು. ಅದೇ ರೀತಿಯಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಸಂವಿಧಾನ ಅಡಿಯಲ್ಲಿ ಪ್ರಧಾನಮಂತ್ರಿ ಆಗಿದ್ದಾರೆ. ಇದನ್ನು ಮರಿಬಾರ್ದು. ಸಂವಿಧಾನ ಇಲ್ಲಿದ್ದಂದರೆ ಪ್ರಧಾನಮಂತ್ರಿ ಅವರು ಸಣ್ಣ ವಯಸ್ಸಿನಲ್ಲಿ ಏನು ಚಹಾ ಮಾರ್ಕೋತ ಕೊಡ್ತೀರ ಅಂತ ಹೇಳ್ತಿದ್ರಲ್ಲ, ಅವರು ಅಲ್ಲಿ ಯಾವುದೋ ಒಂದು ಗುಜರಾತ್ನಲ್ಲಿ ರೈಲ್ವೆ ಸ್ಟೇಷನಲ್ಲಿ ಒಂದು ಚಹಾ ಮಾಡ್ಕೋತ ಕೊಡಬೇಕಾಗಿತ್ತು. ಸಂವಿಧಾನ ಇದ್ದಿದ್ದಿಲ್ಲ ಅಂತಿದ್ರೆ, ಸಂವಿಧಾನ ಇದ್ದಿಲ್ಲ ಅಂದರೆ ನಾವು ಇಲ್ಲಿ ಇರ್ತಿದ್ದಿಲ್ಲ, ಯಾವ ಪ್ರಧಾನಮಂತ್ರಿ ಇರ್ತಿದ್ದಿಲ್ಲ, ಯಾವ ಗೃಹ ಸಚಿವರು ಇರ್ತಿದ್ದಿಲ್ಲ, ಯಾವ MLA MP ಗಳು ಇರ್ತಿದ್ದಿಲ್ಲ. ಅದು ನಮ್ಮ ಪುಣ್ಯ. ಬಾಬಾ ಸಾಹೇಬರಂಥ ಒಂದು ಮಹಾತ್ಮ, ಇಂಥ ಮಹಾತ್ಮ ಒಂದು ಸಂವಿಧಾನ ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ. ಅವ್ರ ಬಗ್ಗೆನೇ ಇವರು ಅವಹೇಳನಕಾರಿ ಮಾತಾಡ್ತಾರೆ. ಅವರೇನು ದೇವರ ಅಂತಾರೆ? ಹೌದು, 145 ಕೋಟಿ ದೇಶದ ಜನರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನೇ ದೇವರು, ಅವರೇ ದೇವರು. ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಜನತೆಗೆ ದೇವರು, ನಮಗೂ ದೇವರು. ಅವರು ಸಂವಿಧಾನ ನಮಗೆ ಪ್ರೇರಣೆ, ಅಂಬೇಡ್ಕರ್ ಅವರು ನಮಗೆ ಪ್ರೇರಣೆ ಇಲ್ಲಿ. ಸೊ ನಿಮಗೆ ಅಂಬೇಡ್ಕರ್ ಬಗ್ಗೆ ಅಷ್ಟು ಕಾಳಜಿ ಇಲ್ಲ ಅಂತಂದರೆ ಗೃಹ ಸಚಿವನ ನೀವು ರಿಸೈನ್ ಮಾಡಿ, ನಿಮ್ಮ ಗುಜರಾತ್ನಲ್ಲಿ ನೀವು ಗುಜರಿ ವ್ಯಾಪಾರ ಮಾಡ್ಕೊತ ಕೂತ್ಕೊಳ್ಳಿ. ಅಂಬೇಡ್ಕರ್ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತ ಬಿಟ್ಬಿಡಿ. ಮತ್ತು ಕೇಂದ್ರದಲ್ಲಿ BJP ಪಕ್ಷಕ್ಕೆ ಸಮರ್ಥನೆ ಕೊಟ್ಟ JDU ಪಕ್ಷ ಮತ್ತು TDP ಪಕ್ಷ, ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅವರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಈ ಒಂದು ಅಮಿತ್ ಶಾ ಅವರ ಅವಹೇಳನಕಾರಿ ಹೇಳಿಕೆ ನೀವು ಸಮರ್ಥಿಸುತ್ತೀರಾ? ಇದನ್ನು ಸ್ಪಷ್ಟನೆ ಕೊಡಬೇಕು. ನೀವು ಸಮರ್ಥನೆ ಕೊಡ್ತೀರಾ ಇದಕ್ಕೆ? ಹೌದು, ಅಮಿತ್ ಶಾ ಅವರು ಹೇಳಿದ್ದು ಕರೆಕ್ಟ್ ಇದೆ ಅಂತ ಸಮರ್ಥನೆ ಕೊಡ್ತೀರಾ? ಇದನ್ನು ಸ್ಪಷ್ಟನೆ ಕೊಡಬೇಕಾಗಿದೆ. ಅದೇ ರೀತಿಯಲ್ಲಿ ಬಿಜೆಪಿಲಿ ಇರುವಂಥ ಪದಾಧಿಕಾರಿಗಳು, SC/ST ಘಟಕಗಳು, BJPಲಿ ಇರುವಂಥ SC/ST ಮುಖಂಡರು ಈ ಒಂದು ಹೇಳಿಕೆಯನ್ನು ಸಮರ್ಥಿಸಿಕೊಳ್ತೀರಾ? ನಿಮಗೆ BJP ಪಕ್ಷ ಮುಖ್ಯನೋ ಅಥವಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಮುಖ್ಯನೋ? ನಿಮ್ಮ ಸಂವಿಧಾನ ಮುಖ್ಯನೋ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಖ್ಯ ಇದ್ದಿದ್ರೆ ಇವತ್ತೇ BJP ಬಿಟ್ಟು ತೊಲಗಿ. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಹೇಳನಕಾರಿ ಭಾಷಣ ನೀಡೋದು ಮೊದಲು ಬಂದ್ ಮಾಡಿ, ಮೊದಲು ರಾಜೀನಾಮೆ ಕೊಟ್ಟು ತೊಲಗಿ. ಸೊ ಆಮ್ ಆದ್ಮಿ ಪಕ್ಷ ನಾವು ಪ್ರಧಾನಮಂತ್ರಿಯವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ, ಅಮಿತ್ ಶಾ ಅವರನ್ನು ಕ್ಯಾಬಿನೆಟ್ದಿಂದ ಹೊರ ಹಾಕಬೇಕು, ಗೃಹ ಸಚಿವ ಹುದ್ದೆದಿಂದ ಕೂಡ ಹೊರಗೆ ಹಾಕಬೇಕಂತೇಳಿ ನಮ್ಮ ಆಮ್ ಆದ್ಮಿ ಪಕ್ಷ ಹೊತ್ತು ಆಗ್ರಹಿಸುತ್ತಿದೆ. ಭೋಗೇಶ್ವರಪುರ್, ಆಮ್ ಆದ್ಮಿ ಪಕ್ಷ ಜಿಲ್ಲಾಧ್ಯಕ್ಷ, ವಿಜಯಪುರ. अमित शाह जी ने हमारे देश के संविधान जो गुरु जो हैं बाबा साहब अम्बेडकर को एक फैशन बनाया बोल के, यानी कि मंगल के दिन फैशन बनाया अम्बेडकर बोल के, ऐसा एक ट्रेंड बना है बोल के संविधान के पार्लियामेंट के अंदर बताया है। आपको अम्बेडकर बोलना है तो आप छोड़ दो, आप अम्बेडकर बोलना एक फैशन बन गया है। अगर अम्बेडकर बोलना है तो आप भगवान का नाम लो, आप स्वर्ग में जाएंगे बोल के हमारे देश के एक प्रधानमंत्री, देश के होम मिनिस्टर बोल रहे हैं। हम इस बात को आम आदमी पार्टी की तरफ से खंडन करते हैं कि जब एक P1 to PM बनना है तो देश का संविधान रहना बहुत ज़रूरी है। आप या DC बनो या SP बनो या पुलिस डिपार्टमेंट जो भी बनो, देश का संविधान हमारे को बहुत ही इम्पोर्टेंट है। ये BJP वाले RSS के फॉलोअर्स हैं, ये देश के जो प्रेजेंट जो PM है, ये देश के संविधान को फॉलो नहीं करते हैं। इसलिए क्या है, हमारे देश के गृह मंत्री क्या है, एक पार्लियामेंट के अंदर ठहर के बोलते हैं कि आप अम्बेडकर जी का नाम मत लो, आप फैशन बन गए एक स्वर्ग, अब भगवान का नाम लो कर बोल रहे हैं। भगवान का नाम लेना है मस्जिद में, मंदिर में आप भगवान का नाम लो, मगर जब पार्लियामेंट में आते हैं तो संविधान का नाम लेना है। जब गवर्नमेंट के इंस्टीट्यूशन में आते हैं तो संविधान छोड़ के दूसरा और कोई काम नहीं चलता है। मैं इसलिए क्या है, हमारा आम आदमी पार्टी की तरफ से क्या है, मेमोरेंडम देने के लिए आए थे। आमिर सुल पटेल, सिटी वाइस प्रेसिडेंट।